ಈ ಜರ್ನಿ ನಾನು ಕಂಟಿನ್ಯೂ ಮಾಡಬೇಕು, ನನ್ನನ್ನು ನಾನು ಸ್ಟಾರ್ ಆಗಿ ನೋಡ್ಕೋಬೇಕಂತ ಆಸೆ ಇದೆ ತುಂಬ. ಬಿಕಾಸ್ ಯಾವುದೂ ಅನ್‌ಕಂಪ್ಲೀಟ್ ಮಾಡಕ್ಕೆ ಇಷ್ಟ ಆಗಲ್ಲ. ಏನೇ ಇನ್‌ಕಂಪ್ಲೀಟ್ ಮಾಡಕ್ಕೆ ಯಾವುದೂ ಇನ್‌ಕಂಪ್ಲೀಟ್ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಬಿಕಾಸ್ ಲೈಫ್ ಈ ಒಂದು ಯಾವ ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ತೀವಿ ಅದ್ರಲ್ಲಿ ಅಚೀವ್ ಮಾಡಬೇಕು, ಯಾವುದೇ ಕೆಲಸ ಆಗಿರಲಿ. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇರ್ಬೋದು, ಅಥವಾ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಇರ್ಬೋದು, ಅದರಲ್ಲಿ ನಾವು ಸಕ್ಸಸ್ನ ನೋಡಬೇಕು. ಅದನ್ನ ನೋಡದೆ ನಾವು ಅರ್ಧಕ್ಕೆ ನಾವು ಕ್ವಿಟ್ ಮಾಡಿಬಿಟ್ವಿ ಅಂತಂದಾಗ ನಮ್ಮ ಲೈಫ್ ಲಾಂಗ್ ಒಂದು ರಿಗ್ರೆಟ್ ಇರುತ್ತೆ. ಸೊ ಈ ಒಂದು ಪ್ರೊಫೆಷನ್ನ ನಾನು ಚೂಸ್ ಮಾಡಿದ್ದೀನಿ, ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅದು ಆಲ್ ಓನ್ ಎಫರ್ಟ್ಸ್. ಯಾರು ಬ್ಯಾಕ್ ಬೋನ್ ಇಲ್ಲ, ಯಾರು ಕೈ ಹಿಡ್ದು ಜೊತೆಲಿ ನಡೆಸೋರಿಲ್ಲ. ಕುತ್ಕೊಂಡು ಕೆಲವ್ರು ಹೇಳ್ತಾರೆ ಅವ್ರಿಗೆ ಗಾಡ್ ಫಾದರ್ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಯಾರೂ ಇಲ್ಲ. ನನ್ನ ಎಫರ್ಟ್ ನಾನು ಹಾಕ್ಕೊಂಡು, ನಾನು ಕಷ್ಟಪಟ್ಕೊಂಡೆ ಇಲ್ಲಿವರೆಗೂ ಬಂದಿರೋದು. ಏನೇ 1,00,000 ಪೇಮೆಂಟ್ ಬಂದ್ರೂ ಅದರಲ್ಲಿ 50,000 ಸೇವ್ ಮಾಡಿ, 50,000 ಖರ್ಚಿಗೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಅವತ್ತಿಂದ ಮಾಡ್ಕೊಂಡು ಬಂದಿರೋದು. ಸೇವಿಂಗ್ಸ್ ಅಂತ ಮಾಡಿಕೊಂಡು ಏನೇ ಬಿಲ್ಡ್ ಮಾಡ್ಬೇಕು ನನ್ನ ಲೈಫ್ನ ಅಂತ ಬಂದಾಗ. ಸೊ ಹಾಗೆ ಬದುಕ್ತಾ ಇದ್ದೀನಿ. ಹಂಗಿದ್ದಾಗ ಈ ಪ್ರೊಫೆಷನಲ್ಲಿ ಇಲ್ಲಿವರೆಗೂ ಬಂದಮೇಲೆ ಆ ಒಂದು ಇದನ್ನು ನೋಡಬೇಕು. ಇವಾಗ ಹಿಂಗಿದೆ ಗ್ರಾಫ್. ಯಾವತ್ತು ಗ್ರಾಫ್ ಅಂತೂ ಹಿಂಗೆ ಇಳ್ದಿಲ್ಲ. ನಾನು ಇಂಡಸ್ಟ್ರಿ ಕಾಲಿಟ್ಟಾಗಿಂದ ಹಿಂಗೆ ಹೋಗ್ತಿದೆ. ಬಟ್ ಇದು ಸ್ವಲ್ಪ ಸ್ಲೋ ಪ್ರೋಸೆಸ್ಸಲ್ಲಿದೆ. ಬಟ್ ಅದು ಹೋಗಿ ಹಿಂಗೆ ಮುಟ್ಟಬೇಕು. ಅದು ಮುಟ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅದಕ್ಕೆ ತಾಯಿ ಆಶೀರ್ವಾದನೂ ಇರುತ್ತೆ, ಚಾಮುಂಡೇಶ್ವರಿ ಅವ್ರದ್ದು ಅಂತ ನಾನು ನಂಬ್ತೀನಿ. ಹೋಗಿ ರೀಚ್ ಆಗ್ತೀನಿ ಆ ಗೋಲ್ನ. ಬಹುಶಃ ನಾನು ಇಟ್ಕೊಂಡಿರೋ ಗೋಲು, ಕನ್ಸುಗಳು, ಏನೇನು ಕನ್ಸುಗಳಿದೆ ಈಡೇರಿಸ್ಬೇಕು ಅಂತ. ಅದಕ್ಕಿಂತ ನನ್ನನ್ನು ತುಂಬ ಚೆನ್ನಾಗಿ ಅಂದರೆ ಎಕ್ಸಾಂಪಲ್ ನನ್ನನ್ನು ಯಾರು ತಾಳಿ ಕಟ್ತಾರೆ ನನ್ನ ಕುತ್ತಿಗೆಗೆ ನನಗೆ ಗೊತ್ತಿಲ್ಲ. ಅವ್ರಿಗೇನಾದ್ರು ಇಂಡಸ್ಟ್ರಿ ಇಷ್ಟ ಇದ್ದು ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ನಂಗೆ ತುಂಬ ಇಷ್ಟ. ಅಂಥ ಹುಡುಗನೇ ಸಿಗಲಿ. ಐ ಮೀನ್ ನನಗೆ ಫಸ್ಟ್ಲಿ ಸಪೋರ್ಟ್ ಮಾಡೋ ಹುಡುಗನೇ ಬೇಕು. ನನ್ನ ಕೆರಿಯರಿಗೆ ಸಪೋರ್ಟ್ ಮಾಡಿಕೊಂಡು, ಈಗ ಎಕ್ಸಾಂಪಲ್ ಆಲಿಯಾ ಭಟ್ ಇದ್ದಾರೆ, ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಅದಿತಿ ಪ್ರಭುದೇವನೂ ಇದ್ದಾರೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಹಸ್ಬೆಂಡ್. ಆ ಥರ ಇರಬೇಕು. ಇನ್ ಕೇಸ್ ನೀನು ಅದನ್ಗೆ ಇಷ್ಟನೇ ಇಲ್ಲ ಇಂಡಸ್ಟ್ರಿ ಅಂತಂದರೆ, ನನ್ನ ಕನ್ಸುಗಳನ್ನ ಅದಕ್ಕಿಂತ ಹೆಚ್ಚಾಗಿ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ನನ್ನನ್ನು ಎಷ್ಟು ಪ್ರೀತಿ ಕೊಡ್ತೀಯ. ಹಂಗಿದ್ರೆ ಬೇಕಾದ್ರೆ ಆಯಿತು, ನಾನು ಇಂಡಸ್ಟ್ರಿ ಕ್ವಿಟ್ ಮಾಡ್ತೀನಿ. ನಾನು ತುಂಬ ಪ್ರೀತಿಯಿಂದ ನೆಮ್ಮದಿಯಾಗಿ ನೋಡ್ಕೊಳ್ಳೋದಾದರೆ ಅದಕ್ಕೂ ಓಕೆ ನಾನು. ಇಂಡಸ್ಟ್ರಿನೂ ಬಿಟ್ಬಿಡು, ನಾನು ಇನ್ನೊಂದು ಚೆನ್ನಾಗೂ ನೋಡ್ಕೊಳ್ಳಲ್ಲ, ಬರೀ ಇರಿಟೇಟ್ ಮಾಡ್ತೀನಿ ಅಂದರೆ ನಂಗೆ ಮದುವೆನೂ ಬೇಡ, ಏನೂ ಬೇಡ, ಹಿಂಗೆ ಎದ್ಬಿಡ್ತೀನಿ. ಬಟ್ ನಾನು ಹೌದು, ನಿಜ ನಿಜ ನಿಜ. ಬೇಕು ಬೇಕು. ನನಗೇನಿಲ್ಲ, ಒಳ್ಳೆ ಹುಡುಗ ಸಿಕ್ಕರೆ ನಾಳೆನೂ ಮದುವೆ ಆಗ್ತೀನಿ. ಸಿಕ್ಕಿಲ್ಲ ಅಂತಲೇ ಇನ್ನೂ 2-3 ವರ್ಷ ವೆಯ್ಟ್ ಮಾಡಿದ್ರು ಮಾಡ್ತೀನಿ. ಸೊ ಆ ಥರ ನನಗೆ ಅಂಡರ್ಸ್ಟ್ಯಾಂಡಿಂಗ್, ಐ ಮೀನ್ ತುಂಬ ಅರ್ಥ ಮಾಡ್ಕೊಳ್ಳೋಂಥ ಹುಡುಗ ಬೇಕು. ಈಗ ತುಂಬ ಅವಾಗೆಲ್ಲ ಒಂದು ಟೈಮಲ್ಲಿ ಅಂತ ಇದ್ದೆ, ನನ್ನ ಮದುವೆ ಆಗೋ ಹುಡುಗ ಹೈಟ್ ಇರಬೇಕು, ನಮ್ಮ ದರ್ಶನ್ ಸರ್ ಥರ ಟಾಲ್ ಇರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು, ಗತ್ತಿರಬೇಕು, ಈ ಥರ ಎಲ್ಲ ಅನ್ಕೋತಾ ಇದ್ದೆ. ಬಟ್ ಇವಾಗಿನ ಸಿಚುಯೇಷನ್ಸ್ಗಳು ಹೆಂಗಿದೆ ಅಂದರೆ, ಈಗ ಪ್ರೆಸೆಂಟ್ಲಿ ಇವಾಗ ಒಂದು 2-3 ವರ್ಷದ ಲೈಫ್ ಎಲ್ಲರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೋತಾರೆ, ನಾವೆಷ್ಟು ನೆಮ್ಮದಿಯಾಗಿರ್ತೀವಿ ಒಟ್ಟೊಟ್ಟಿಗೆ. ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ತುಂಬ ಮ್ಯಾಟರ್ ಆಗುತ್ತೆ ಇವಾಗ. ಅದಿಲ್ಲ ಅಂತಂದರೆ ಏನಿದ್ರು ಲೈಫಲ್ಲಿ ವೇಸ್ಟ್. ಸೊ ಇವಾಗ ನನಗೆ ಈ ಲುಕ್ಸ್ ಹಿಂಗೆ ಇರಬೇಕು, ಹಾಗೆ ಇರಬೇಕು ಅಂತಲೂ ಏನಿಲ್ಲ. ತೀರಾ ಲಕ್ಸುರಿಯಸ್ ಆಗಿರಬೇಕು, ನಾನು ಹೋಗಿ ಅವ್ರ ಮನೆಗೆ ಸೆಟ್ಲ್ ಆಗ್ಬಿಟ್ಟು ಕುತ್ಕೊಂಡು ತಿನ್ನಬೇಕು ಅನ್ನೋದು ಏನಿಲ್ಲ. ಚೆನ್ನಾಗಿ ನೋಡಿಕೊಂಡು ನೆಮ್ಮದಿಯಿಂದ ಇರಬೇಕು ಅಷ್ಟೇ. ಆಮೇಲೆ ನನಗೆ ಡಿವೋರ್ಸ್ ಕಾನ್ಸೆಪ್ಟ್ನೆಲ್ಲ ನಾನು ನಂಬಲ್ಲ. ನಂಗೆ ಒಂದ್ಸಲ ಮದುವೆ ಅಂತ ಆದರೆ ಲೈಫ್ ಲಾಂಗ್ ಇಬ್ಬರು ಒಟ್ಟಿಗೆ ಚೆನ್ನಾಗಿರೋ ಥರ, ಎರಡೂ ಫ್ಯಾಮಿಲೀಸು ಚೆನ್ನಾಗಿರೋ ಥರ ಇರಬೇಕೆ ಹೊರತು ಮಧ್ಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂತ ಬ್ರೇಕ್ ಆಗೋದಿದೆಯಲ್ಲ, ಅದನ್ನು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ನನಗೆ ಅಯ್ಯೋ ಅವ್ನು ಕೆಟ್ಟವನು, ನನಗೆ ಅವನ ಜೊತೆ ಲೈಫ್ ಇರೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋಕ್ಕೂ ನನ್ನ ಕೈನಲ್ಲಿ ಆಗಲ್ಲ. ಅವ್ನು ಎಂಥವನೇ ಆದರೂ ನನ್ನ ತಾಳಿ ಕಟ್ಟಿದ್ಮೇಲೆ ಅವ್ನು ನನ್ನ ಗಂಡನೇ, ಬಿಟ್ಟೋಗೋಕ್ಕಾಗಲ್ಲ, ನಾನು ಬಿಡೋದು ಇಲ್ಲ. ಅದು ಹೇಳ್ದ ಡಿವೋರ್ಸ್ ಕಾನ್ಸೆಪ್ಟ್ನೇ ನಾನು ನಂಬಲ್ಲ. ಸೊ ನಾನು ಹಂಗೆ ಬದುಕಬೇಕು ಅಂದಾಗ ಮದುವೆ ಆಗೋದಕ್ಕೂ ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಹುಡುಗನ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅಷ್ಟೇ. ನಂಗೆ ಲವ್ ಮ್ಯಾರೇಜೇ ಇಷ್ಟ. ನನಗೆ ಅರೇಂಜ್ ಮ್ಯಾರೇಜಲ್ಲಿ ಐ ಕಾಂಟ್ ಟ್ರಸ್ಟ್. ಹೆಂಗೆ ಬ್ಲೈಂಡಾಗಿ ನಾನು ಟ್ರಸ್ಟ್ ಮಾಡಿ ಸುಮ್ಮನೆ ಯಾರೋ ಒಬ್ರನ್ನ ಕರ್ಕೊಬರ್ತಾರೆ, ಹಿಂಗೆ ತೋರಿಸ್ತಾರೆ. ಅದು ಈ ಜನ್ರೇಷನಲ್ಲಿ ತೋರಿಸಿದ ತಕ್ಷಣ ಅದು ನಾನು ಅಕ್ಸೆಪ್ಟ್ ಮಾಡಿ ನಾನು ಮದುವೆ ಆಗಕ್ಕೆ ನನ್ನ ಕೈಲಾಗಲ್ಲ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇಷ್ಟ. ಹಂಗಿದ್ರೆ ಓಕೆ. ಇಮಿಡಿಯೇಟ್ ಆಗ್ಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ ಬಹುಶಃ. ಎರಡೂ ಫ್ಯಾಮಿಲಿ ನೋಡಿ ಇಷ್ಟಪಟ್ಟು, ಅದು ಇನ್ನೂ ರೆಸ್ಪೆಕ್ಟ್ಫುಲ್, ಅದಕ್ಕಿಂತ ಗೌರವವಾಗಿ ಮದುವೆ ಆಗೋದು ಇನ್ನೇನಿದೆ. ಎರಡು ಫ್ಯಾಮಿಲಿನೂ ಇಷ್ಟಪಟ್ಟು ಮದುವೆ ಮಾಡ್ಕೊತಾರೆ ಅಂತಂದಾಗ ಆ್ಯಕ್ಚುಲಿ ರೆಸ್ಪೆಕ್ಟ್ಫುಲ್. ಅದೇ ಅರ್ಥ ಮಾಡ್ಕೊಳ್ಳೋ ಟೈಮ್ ಸಿಕ್ಕಿ, ಈ ನಮ್ಮ ಫ್ಯಾಮಿಲಿಗೆ ಅವ್ರು ಇಷ್ಟ ಆಗಿ, ಅವರಿಗೂ ನಾವು ಇಷ್ಟ ಆಗಿ, ಅವ್ರೇನು ಅಂತ ಕಂಪ್ಲೀಟ್ ಅರ್ಥ ಆದರೆ, ನಾವು ನಂಬಿಕೆ ಬಂದರೆ, ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ನಂಬಿಕೆ ಬಂದರೆ ಬಹುಶಃ ಅದು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಾವು ಮದುವೆ ಆಗ್ಬೋದು ಸಮಾಜದಲ್ಲಿ. ಲವ್ ಮ್ಯಾರೇಜ್ ಅಂತ ಯಾಕೆ ಹೇಳಿದ್ರೆ, ಈಗ ಈಗಿನ ಸಿಚುಯೇಷನ್ಸ್ಗೆ ಹೇಳ್ತೀನಿ. ಅವಾಗೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜಿಗೆ ವ್ಯಾಲ್ಯೂನೇ ಇರ್ತಿರ್ಲಿಲ್ಲ.
ಬಟ್ ಈಗ ಹೆಂಗಾಗ್ತಿದೆ ಅಂತಂದ್ರೆ ನಾವು ಅಷ್ಟು ವರ್ಷಗಳು ಲವ್ ಮಾಡಿ, ಅಂದ್ರೆ ನನ್ನ ಫ್ರೆಂಡ್ಸ್ಗಳದ್ದು, ನಾನು ಯಾರನ್ನೂ ವರ್ಷಾನುಗಟ್ಲೆ ಯಾರನ್ನೂ ಲವ್ ಮಾಡಿಲ್ಲ. ವರ್ಷಾನುಗಟ್ಲೆ ಲವ್ ಮಾಡಿರೋಂಥವ್ರು ಮದ್ವೆ ಆದಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಡಿವೋರ್ಸ್ಗಳು ತಗೊಳ್ಳೋದು, ದೂರ ಆಗೋದು, ಜಗಳ ಆಡೋದು, ಇದನ್ನ ನೋಡಿದ್ದೀನಿ ನಾನು. ಲವ್ ಮಾಡಿ ಎಲ್ಲ ಗೊತ್ತಿದ್ರು, ಇಬ್ರು ಹುಡುಗ ಹುಡುಗಿಗೆ ಎಲ್ಲ ಗೊತ್ತಿರುತ್ತೆ, ಅಪ್ ಅಂಡ್ ಡೌನ್ಸ್ ಎಲ್ಲ ಗೊತ್ತಿರುತ್ತೆ ಅವ್ರವ್ರ ಬಗ್ಗೆ, ಆದ್ರೂ ಆ ಥರ ಇರುತ್ತೆ. ಇನ್ನು ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಗೊತ್ತೇ ಇರಲ್ವಲ್ಲ, ಅವ್ರ ಪಾಸ್ಟ್ ಲೈಫ್ ಏನಿತ್ತು, ಏನ್ ಮಾಡಿದ್ರು ಅನ್ನೋದೇ ನಮಗೆ ಗೊತ್ತಿರಲ್ಲ. ಏನ್ ಹೇಳ್ತಾರೆ ಅಷ್ಟನ್ನೇ ನಾವು ಟ್ರಸ್ಟ್ ಮಾಡ್ಬೇಕಾಗಿರುತ್ತೆ ಈ ಒಂದು ಸಿಟಿ ಲೈಫಲ್ಲಿ. ಸೊ ಹಾಗಾಗಿ ಲವ್ ಮ್ಯಾರೇಜ್ ಅಂದೆ. ಬಟ್ ಅರ್ಥ ಮಾಡ್ಕೊಳಕ್ ಟೈಮ್ ಸಿಕ್ತು, ಅವ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿತ್ತು, ಮನೇಲೇ ನೋಡಿ ಮದ್ವೆ ಮಾಡ್ತಾರೆ ಅಂದ್ರೆ ಅದು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ, ಶಾಸ್ತ್ರೋಕ್ತವಾಗಿ ನೀಟಾಗಿ ಮದ್ವೆ ಆಗ್ಬೋದು. ಹೌದು.